ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಒಂದು ಫ್ರಾಕನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ 4 ಫೋಲ್ಡಲ್ಲಿದೆ. ಬ್ಯಾಕ್ ಪಾರ್ಟು ಉಕ್ಸ್ ಇಟ್ಕೊಳ್ಳೋದಕ್ಕೆ, ಉಕ್ಸ್ ಅಥವಾ ಜಿಪ್ ಹಾಕ್ಕೊಳ್ಳೋದಕ್ಕೆ ಈ ಕಡೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನನ್ನು ಬಿಡಬೇಕು ಡಬಲ್ ಫೋಲ್ಡಲ್ಲಿರೋ ಕ್ಲಾತ್ಗೆ. ಇದ್ರ ಮೇಲೆ ಫ್ರಂಟ್ ಪಾರ್ಟನ್ನು ನಾವೆಲ್ಲಿ ಮಾರ್ಕ್ ಮಾಡಿದ್ದೆವು ಆ ಮಾರ್ಕಿಂದ ಆಚೆ ಈ ರೀತಿ ಜೋಡಿಸ್ಕೊಳ್ಳಿ. ಈಗ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ಬಾಡಿ ಪಾರ್ಟ್ಗೆ ನಾನಿದು ಕಟಿಂಗ್ ಮಾಡ್ಕೊತಾ ಇರೋದು. ಈಗ ನಿಮಗೆ ಬಾಡಿ ಪಾರ್ಟ್ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ನಾನಿಲ್ಲಿ 13.5 ಇಡ್ತಾ ಇದ್ದೀನಿ. ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡು ಅಂದರೆ 13 ಇಂಚಸ್ ಬಾಡಿ ಪಾರ್ಟ್ ಇಡ್ತಾ ಇದ್ದೀನಿ. ಮೇಲೆ ಮತ್ತು ಕೆಳಗಡೆ ಎರಡು ಸೈಡು ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡಬೇಕು. ಹೀಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಶೋಲ್ಡರ್ 5 ಇಂಚ್ ಇಡ್ತಾ ಇದ್ದೀನಿ. ಹಾರ್ಮೋಲ್ ಕೂಡ 5 ಇಂಚ್ ಅಥವಾ 5.25ವರೆಗೂ ನೀವು ಮಾರ್ಕ್ ಮಾಡ್ಕೋಬೋದು. ಹೀಗೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ಗಳನ್ನ ಕೂಡ ಸೇರಿಸ್ಕೊಂಡು ಸ್ಟ್ರೈಟಾಗಿ ಈ ರೀತಿ ಲೈನನ್ನು ಹಾಕ್ಕೊಳ್ಳಿ. ಈ ರೀತಿ ಹೀಗೆ ಲೈನ್ ಹಾಕ್ಕೊಂಡು ಎದೆ ಸುತ್ತಳತೆ 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ವರೆಗೂ ಹಾಕ್ಕೊಳ್ಳಿ. ಈ ರೀತಿ ಈಗ ಈ ಮಾರ್ಕ್ಗಳನ್ನು ಕೂಡ ಹೀಗೆ ಸೇರಿಸ್ಕೊಳ್ಳಿ. ಹಾರ್ಮೋಲಲ್ಲಿ 1.25 ಇಂಚಿಗೆ ಮಾರ್ಕ್ ಹಾಕಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಶೇಪ್ ಸ್ಕೇಲ್ ಇದ್ದರೆ ಅದರಲ್ಲೇ ಹಾಕ್ಕೋಬೋದು, ಇಲ್ಲ ಅಂತಂದರೆ ಕೈಯಲ್ಲೇ ಕೂಡ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಶೇಪ್ ಸ್ಕೇಲಿಂದ ನಾನು ಹಾರ್ಮೋಲ್ ಶೇಪನ್ನು ತೆಗಿತಾ ಇದ್ದೀನಿ. ಫ್ರಂಟ್ ಪಾರ್ಟ್ಗೆ ಅರ್ಧ ಇಂಚು ಒಳಗಡೆಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಇದರಲ್ಲಿ ನಾನು ಫ್ರಂಟ್ ಪಾರ್ಟ್ಗೆ ಪ್ರಿನ್ಸಸ್ ಕಟ್ ಇಡ್ತಾ ಇದ್ದೀನಿ. ಸೆಂಟರ್ಗೆ ನೋಡಿ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಈಗ ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚಷ್ಟು ಮಾರ್ಕನ್ನು ಮಾಡ್ಕೊಳ್ಳಿ. ಚೆಸ್ಟ್ ಪಾಯಿಂಟ್ ಎಷ್ಟಿದೆ ಅಂತ ಅಲ್ಲಿಗೆ ಮಾರ್ಕನ್ನು ಹಾಕ್ಕೊಂಡು ನಾನಿಲ್ಲಿ 9.5ಗೆ ಚೆಸ್ಟ್ ಪಾಯಿಂಟ್ ಇಡ್ತಾ ಇದ್ದೀನಿ. 9.5ಗೆ ಚೆಸ್ಟ್ ಪಾಯಿಂಟ್ಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಆ ಕಡೆ ಈ ಕಡೆ ಈ ರೀತಿ ಸೇರಿಸ್ಕೊಳ್ಳಿ. ನಾವಾಗಲೇ ಮಾರ್ಕ್ ಇಟ್ಟಿದ್ವಲ್ವ ಆ ಮಾರ್ಕ್ಗಳಿಗೆ ಈ ರೀತಿ ಸೇರಿಸ್ಕೊಳ್ಳಿ. ಇಲ್ಲಿಂದ ನೋಡಿ ಸ್ವಲ್ಪ ಸ್ಟ್ರೈಟಾಗಿಟ್ಟು ಆಮೇಲೆ ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಕಾಣಿಸ್ತಿದೆ ಅಲ್ವಾ? ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಮಾರ್ಕ್ ಹಾಕ್ಕೊಳ್ಳಿ. ಈಗ ಹಾರ್ಮೋಲ್ಗೆ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಆ ಲೈನ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಸೇರಿಸ್ಕೊಳ್ಳಿ ಕ್ರಾಸಾಗಿ. ನೀವು ಬೇಕಾದರೆ ಶೇಪ್ ಸ್ಕೇಲಿಂದ ಕೂಡ ಇದನ್ನು ಮಾರ್ಕನ್ನು ಮಾಡ್ಕೋಬೋದು. ಈ ರೀತಿ ಸೇರಿಸ್ಕೊಳ್ಳಿ. ಶೋಲ್ಡರ್ಸಲ್ಲಿ 5 ಇಂಚಸ್ ಇಟ್ಟಿದ್ವಲ್ಲ, 3 ಇಂಚಸ್ಸು ಶೋಲ್ಡರ್, 2 ಇಂಚಸ್ಸು ನೆಕ್ ವಿಡ್ತನ್ನು ಇಟ್ಕೊಂಡು 4.5 ಅಥವಾ 5ವರೆಗೂ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 4.5 ಇಟ್ಟಿದ್ದೀನಿ. ನಿಮ್ಗೆ ಯಾವ ರೀತಿ ನೆಕ್ ಬೇಕೋ ಆ ರೀತಿ ಇಲ್ಲಿ ಮಾರ್ಕನ್ನು ಮಾಡ್ಕೋಬೋದು. ನಾನು ನೋಡಿ ಈ ರೀತಿ ಸ್ಟಾರ್ ಶೇಪಲ್ಲಿ ಇಡ್ತಾ ಇದ್ದೀನಿ. ಈ ರೀತಿ ಮಾರ್ಕನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ನಾವು ಕಟ್ ಮಾಡ್ಕೊತೀವಲ್ವ, ಅದಕ್ಕೆ ಈ ಕಡೆಗೆ 1 ಇಂಚಷ್ಟು ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಬಿಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಕಟ್ ಮಾಡಿ ನಾವು ಸೇರಿಸ್ಕೊಳ್ಳೋವಾಗ 1 ಇಂಚು ವೇಸ್ಟ್ ಆಗುತ್ತಲ್ವ, ಹಾಗಾಗಿ. ನಂತರ ಕೆಳಗಡೆ ನೋಡಿ ಈ ರೀತಿ ಕ್ರಾಸಾಗಿ 1 ಇಂಚ್ ಮೇಲೆಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮಾರ್ಕಿಂಗ್ಸ್ಗೆ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಎರಡೂ ಅಟ್ ಎ ಟೈಮ್ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಹಾರ್ಮೋಲಲ್ಲಿ ಫಸ್ಟ್ ಕಟ್ ಮಾಡೋವಾಗ ಬ್ಯಾಕ್ ಪಾರ್ಟ್ ಸೈಜ್ಗೆ ಕಟ್ ಮಾಡಿಕೊಂಡು ನಂತರ ಫ್ರಂಟ್ ಪಾರ್ಟ್ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಹೀಗೆ ಕಟಿಂಗನ್ನು ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೆ ಹಾರ್ಮೋಲಲ್ಲಿ ಅರ್ಧ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕಿಂಗ್ಗೆ ಕಟ್ ಮಾಡಿಕೊಂಡು ನೆಕ್ಸ್ಟು ನೆಕ್ಕನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಇಟ್ಟಿದ್ದೀವಲ್ವ ಅದನ್ನು ಕೂಡ ನಾವು ಕಟ್ ಮಾಡ್ಕೋಬೇಕು. ಮಾರ್ಕಿಂಗ್ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಆ ಮಾರ್ಕಿಂಗ್ಸ್ ಮೇಲೇ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಹೀಗೆ ಕಟ್ ಮಾಡಿಕೊಂಡ್ರೆ ಇದು ಪ್ರಿನ್ಸಸ್ ಕಟ್ಟು ನಮಗೆ ರೆಡಿ ಆಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ನಾನು ಜಿಪ್ ಇಡೋದ್ರಿಂದ ಅದನ್ನು ಕೂಡ ಸೆಂಟರ್ಗೆ ಕಟ್ ಮಾಡ್ಕೊತೀನಿ. ಬ್ಯಾಕ್ ಪಾರ್ಟನ್ನು ತಗೊಂಡು ಬ್ಯಾಕ್ ಪಾರ್ಟಲ್ಲೂ ಕೂಡ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು
ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 6 ಇಂಚಸ್ವರೆಗೂ ಬ್ಯಾಕ್ ಪಾರ್ಟ್ ಲೆಂತನ್ನು ನೆಕ್ಕು ಇಡ್ತಾಯಿದ್ದೀನಿ. ನಿಮಗಿನ್ನೂ ಜಾಸ್ತಿ ಬೇಕು ಅಂದರೂ ಕಡಿಮೆ ಬೇಕಂದರೂ ಇಲ್ಲಿ ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡಿಕೊಂಡು ಜಿಪ್ ಇಡೋದ್ರಿಂದ ಇಲ್ಲಿ ಬ್ಯಾಕ್ ಸೈಡ್ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಹೀಗೆ ಓಪನ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತ್ ಜೊತೆಗೆ ನಾನು ಇದು ಕಟ್ ಮಾಡಿದ್ದು ಈಗ ಕಾಟನ್ ಲೈನಿಂಗ್ ಅಲ್ವಾ ನಾನು ಕಟ್ ಮಾಡಿದ್ದು, ಕ್ರೇಪ್ ಲೈನಿಂಗ್ ಕೂಡ ನಾನು ಇನ್ನೊಂದು ಎಕ್ಸ್ಟ್ರಾ ಕಟ್ ಮಾಡ್ತಾಯಿದ್ದೀನಿ. ಡಬಲ್ ಲೈನಿಂಗನ್ನು ನಾನು ಇವತ್ತು ಹಾಕ್ತಾಯಿದ್ದೀನಿ. ಬಾಡಿ ಪಾರ್ಟಿಗೆ ಮಾತ್ರ ಡಬಲ್ ಲೈನಿಂಗ್ ಹಾಕ್ತಾಯಿದ್ದೀನಿ. ಇದು ಆರ್ಗಾನ್ಸಾ ಕ್ಲಾತು. ಆ ಕಡೆ ಈ ಕಡೆ ಮೂವ್ ಆಗದೆ ಇರಲಿ ಅಂತ ಮೇಲೆ ನಾನು ಎಲ್ಲ ಸೇರಿಸಿ ಒಂದು ಸ್ಟಿಚ್ ಹಾಕೋಬಿಟ್ಟಿದ್ದೀನಿ. ಬಾಡಿ ಪಾರ್ಟಿಗೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಬಾಟಮು ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಅಳತೆ ಇಟ್ಕೊಂಡು ಮೇಲೆ ನಾವು ಕಟ್ಟಿಂಗ್ ಎಷ್ಟು ಮಾಡ್ಕೊತೀವೋ ಮತ್ತು ಸ್ಟಿಚಿಂಗ್ ಮಾರ್ಜಿನ್ನು ಕೂಡ ಬಿಟ್ಟು ಅಳತೆ ನೋಡಿಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಇಲ್ಲಿ ಮಾರ್ಕನ್ನು ಹಾಕ್ಕೊಂಡು ಅಷ್ಟಕ್ಕೆ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಲೆಂತನ್ನು ನಾನು ಫಸ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 32 ಇಂಚ್ ಲೆಂತ್ಗೆ ಮಾರ್ಕನ್ನು ಮಾಡಿಕೊಂಡು ಅಷ್ಟಕ್ಕೆ ಕಟ್ಟಿಂಗನ್ನು ಮಾಡ್ಕೊತೀನಿ. ನಿಮಗೆ ನೀವೆಷ್ಟು ಸೈಜ್ಗೆ ಹೊಲಿತಿದ್ದೀರೋ ಅದ್ರ ಸೈಜ್ ಪ್ರಕಾರನೇ ಕಟ್ ಮಾಡ್ಕೊಳ್ಳಿ. ಲೆಂತ್ ಅನ್ನೋದು ನಾವು ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು, ಇಷ್ಟೇ ಇಡಬೇಕಂತ ಏನಿಲ್ಲ. ಈ ಕ್ಲಾತ್ ಬಂದುಬಿಟ್ಟು 5 ಮೀಟರ್ಸ್ ಇದೆ. ತುಂಬ ಜನ ಕೇಳ್ತಾ ಇರ್ತೀರ ಎಷ್ಟು ಕ್ಲಾತ್ ತೊಗೊಂಡಿದ್ದೀರಾ, ಎಷ್ಟು ಕ್ಲಾತ್ ಯೂಸ್ ಮಾಡಿದ್ದೀರಾ ಅಂತ. ಆರ್ಗ್ಯಾನ್ಸಾ ಬಂದು 5 ಮೀಟರ್ಸ್ ಇದೆ. ಲೆಂತನ್ನು ನಾನು ಕಟ್ ಮಾಡ್ಕೊಂಡು 5 ಮೀಟರು ಕೂಡ ಲೆಂತ್ ಕಟ್ ಮಾಡಿಕೊಂಡು ಕೆಳಗಡೆ ಮಿಕ್ಕಿರೋದ್ರಲ್ಲಿ ನಾನು ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಫಸ್ಟೇ ನೋಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ. ಈಗ ನೋಡಿ ಫ್ರಂಟ್ ಪಾರ್ಟಲ್ಲಿ ಡಬಲ್ ಲೈನಿಂಗ್ ಹಾಕ್ಕೊಂಡು ಹಾಗೆಯೇ ಮೇನ್ ಕ್ಲಾತ್ ಕೂಡ ಡಬಲ್ ಹಾಕ್ತಾಯಿದ್ದೀನಿ ನಾನು. ಪ್ರಿನ್ಸಸ್ ಕಟ್ಟಲ್ಲಿ ಸೆಂಟ್ರ್ ಪಾರ್ಟ್ ಇದೆಯಲ್ಲ ಅದಕ್ಕೆ ಈ ರೀತಿ ಸಣ್ಣ ಸಣ್ಣ ಪ್ಲೀಟ್ಸ್ ಇಟ್ಕೊಂಡು ಐರನನ್ನು ಮಾಡಿಕೊಂಡ್ರೆ ನೀಟಾಗಿ ಪ್ಲೀಟ್ಸ್ ಕುತ್ಕೊಳ್ಳುತ್ತೆ. ಈ ರೀತಿ ಪ್ಲೀಟ್ಸನ್ನು ಇಟ್ಟು ನಾನು ಫಸ್ಟೇ ಜೋಡಿಸ್ಕೊಬಿಟ್ಟು ಐರನ್ ಮಾಡ್ಕೊತೀನಿ. ನಂತರ ಅದನ್ನು ಮೇನ್ ಕ್ಲಾತ್ ಲೈನಿಂಗಿಗೆ ಅಳತೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲದನ್ನು ಕೂಡ ಪ್ಲೀಟ್ಸ್ ಇಟ್ಕೊಂಡು ಐರನ್ ಮಾಡ್ಕೊಳ್ತಾ ಹೋಗ್ಬೇಕು. ಫಸ್ಟು ಕಾಣಿಸ್ತಿದೆಯಲ್ಲ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಐರನ್ ಮಾಡಿದ್ರೆ ನೀಟಾಗಿ ಕೂರುತ್ತೆ ಅದು. ಹೀಗೆ ಮಾಡಿಕೊಂಡು ನೋಡಿ ಸೆಂಟ್ರ್ ಪಾರ್ಟ್ ಇದೆಯಲ್ಲ ಫ್ರಂಟ್ ಪಾರ್ಟು ಅದಕ್ಕೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಜೋಡಿಸ್ಕೊಂಡು ನಾನು ಐರನನ್ನು ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡಿಕೊಂಡು ಈಗ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಸೈಡ್ ಪಾರ್ಟ್ಗೆ ನೋಡಿ ಕಾಣಿಸ್ತಿದೆಯಲ್ಲ, ಫಸ್ಟು ಆರ್ಗ್ಯಾನ್ಸಾ ಕ್ಲಾತು, ಅದ್ರ ಮೇಲೆ ಕ್ರೇಪ್ ಲೈನಿಂಗು, ಅದ್ರ ಮೇಲೆ ಕಾಟನ್ ಲೈನಿಂಗನ್ನು ಇಟ್ಟಿದ್ದೀನಿ. ಈ ರೀತಿ ಇಟ್ಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ಇದು ಒಂದೇ ಸಲ ನಾನು ರಾಂಗ್ ಸೈಡ್ಗೆ ಲೈನಿಂಗ್ಸ್ ಎರಡು ಕೂಡ ಜೋಡಿಸ್ಕೊಂಡಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಈಗ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. 2 ಪಾರ್ಟೂ ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ಒಂದು ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದೀನಿ, ಇನ್ನೊಂದನ್ನು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಹೀಗೆ ಕಟ್ ಮಾಡ್ಕೋಬೇಕು. ಈಗ 2 ಕೂಡ ರೆಡಿ ಆಗಿದೆಯಲ್ಲ, ಈಗ ಸೆಂಟರ್ದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡಿರೋದು ನೋಡಿ ಈ ರೀತಿ ಇದೆ. ಇದು ಕ್ರೇಪ್ ಲೈನಿಂಗು, ಅದ್ರ ಮೇಲೆ ಇದು ನಾವು ಆರ್ಗ್ಯಾನ್ಸದ್ದು ಕ್ಲಾತ್ ಇಟ್ಕೊಂಡು ಎರಡಕ್ಕೂ ಸೇರಿಸಿ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಬಿಡ್ತೀನಿ. ಅದು ಆ ಕಡೆ ಈ ಕಡೆ ಮೂವ್ ಆಗದೆ ಇರಲಿ ಅಂತ. ಎರಡಕ್ಕೂ ಸೇರಿಸಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇದ್ರ ಮೇಲೆ ಕಾಟನ್ ಲೈನಿಂಗನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಬಿಡೋಣ. ಈಗ ರಾಂಗ್ ಸೈಡ್ಗೆ ಜೋಡಿಸ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಿದೆ ಅಲ್ವಾ? ಈಗ ಇದಕ್ಕೂ ಕೂಡ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಬಂದ್ಬಿಡಿ. ನಾನೀಗ ರಾಂಗ್ ಸೈಡ್ ಇಟ್ಟಿರೋದ್ರಿಂದ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿಕೊಂಡು ನೆಕ್ ಹತ್ರ ಮತ್ತೆ ಸ್ಟಿಚ್ಚನ್ನು ಮಾಡ್ಕೊತೀನಿ. ಪೀಸು ಬೇರೆ ಪೀಸ್ ತಗೊಂಡು ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳೋಣ. ನೀವು ರೈಟ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೋದು. ನೆಕ್ ಹತ್ರ ಎಕ್ಸ್ಟ್ರಾ ಕ್ಲಾತನ್ನು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ. ಹಾಗೆಯೇ ಈಗ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ನೆಕ್ ಪೀಸನ್ನು ತಗೊಂಡು
ಈ ನೆಕ್ ಪೀಸನ್ನು ಕೂಡ ಸುತ್ತಲೂ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಕಾಣಿಸ್ತಿದೆ ಅಲ್ವಾ? ಈ ರೀತಿ ಪೀಸನ್ನು ತಗೊಂಡು ಅದಕ್ಕೆ ನಾನು ಕ್ಯಾನ್ವಾಸನ್ನು ಕೂಡ ಹಾಕಿದ್ದೀನಿ. ಸುತ್ತಲೂ ಈ ರೀತಿ ಅರ್ಧ ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ನೆಕ್ಕಿಗೆ ಅಟ್ಯಾಚ್ ಮಾಡೋಣ. ನೆಕ್ಕಿಗೆ ರೈಟ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಜೋಡಿಸ್ಕೊಂಡು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿದ್ದಲ್ಲ, ಫಸ್ಟು ಸ್ಟಿಚ್ ಹಾಕಿರ್ತೀವಿ ನೋಡಿ, ಆ ಸ್ಟಿಚ್ ಮೇಲೇ ಹಾಕ್ಕೊಳ್ತಾ ಬನ್ನಿ. ಈ ರೀತಿ ಹೀಗೆ ಅದರ ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊಂಡು ಈಗ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಈ ರೀತಿ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಈಗ ಅದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸ್ಟಿಚ್ ಮಾಡಿ ನೆಕ್ಸ್ಟ್ ಅದನ್ನು ನಾವು ಕೈಯಲ್ಲೇ ಸ್ಟಿಚ್ ಮಾಡ್ಕೋಬೇಕು ಒಂದ್ಸಲ. ಈಗ ಸುತ್ತಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಬಿಡ್ತಾ ಇದ್ದೀನಿ, ಆಗಲೇ ಹಾಕಿರಲಿಲ್ಲ ಅಂತ. ಈಗ ಸ್ಟಿಚ್ ಹಾಕ್ಕೊಂಡು ಈಗ ಅದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸ್ಟಿಚ್ ಮಾಡಿಬಿಟ್ಟು ನಂತರ ಕೈಯಲ್ಲಿ ನೀವು ಏಮಿಂಗ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈ ರೀತಿ ಬ್ಯಾಕ್ ಸೈಡ್ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಎಡ್ಜಲ್ಲೇನೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ನೀಟಾಗಿ ಅದನ್ನು ಓಪನ್ ಮಾಡ್ಕೊಳ್ತಾ ಎಡ್ಜ್ಗೆ ಹಾಕ್ಕೊಳ್ತಾ ಬನ್ನಿ ಸ್ಟಿಚ್. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡ್ವಲ್ಲ ಸೈಡ್ ಪೀಸು, ಅವುಗಳನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾವು ನೆಕ್ ಪೀಸ್ ಇಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸೈಡ್ ಪೀಸ್ಗಳಿದೆಯಲ್ಲ ಅದನ್ನು ತಗೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾಸ್ ಎಲ್ಲ ಕೂಡ ಸೈಡಲ್ಲೂ ಕೂಡ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ಸೈಡ್ ಪೀಸ್ಗಳನ್ನ ಜಾಯಿನ್ ಮಾಡ್ಕೊಳ್ಳೋಣ. ಸೈಡ್ ಪೀಸ್ಗಳನ್ನ ತಗೊಂಡು ಕರೆಕ್ಟಾಗಿ ಸೆಂಟರ್ ಪಾಯಿಂಟನ್ನು ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಆ ಸೆಂಟರ್ಸ್ ಎರಡೂ ಕೂಡ ಕರೆಕ್ಟಾಗಿ ನಮಗೆ ಬರಬೇಕು. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ ಹಾಕಿ ಹಾಗೆಯೇ ಬಿಡಬಾರ್ದು. ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬ್ಯಾಕ್ ಪಾರ್ಟನ್ನು ತಗೊಂಡು ಬ್ಯಾಕ್ ಪಾರ್ಟಲ್ಲೂ ಕೂಡ ನೆಕ್ಕನ್ನು ಫಸ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ರೈಟ್ ಸೈಡ್ಗೆ ಲೈನಿಂಗನ್ನು ಇಟ್ಕೊಳ್ಳಿ. ಕ್ರೇಪ್ ಲೈನಿಂಗು ಅದ್ರ ಮೇಲೆ ಆರ್ಗಾನ್ಸ, ಅದ್ರ ಮೇಲೆ ಕಾಟನ್ ಲೈನಿಂಗನ್ನು ಇಟ್ಟಿದ್ದೀನಿ ನೋಡಿ. ಈಗ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಅದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ. ನೋಡಿ ಈ ರೀತಿ ಕಾಣಿಸ್ತಿದೆಯಲ್ಲ, ನಾವು ಜಿಪ್ಪಿಡೋ ಹತ್ರ ಆ ಕಡೆಗೂ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ನೆಕ್ಕನ್ನು ಹಾಗೆ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಕೂಡ ಸ್ಟಿಚ್ ಮಾಡಿದ್ದೀನಿ. ಈಗ ಅದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಎಡ್ಜ್ಗೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಕಾಣಿಸ್ತಿದೆ ಅಲ್ವಾ? ಈ ಕಡೆಗೂ ಕೂಡ ಈಗ ಜಿಪ್ ಇಡ್ತೀವಲ್ಲ ನಾವು, ಆ ಕಡೆಗೂ ಕೂಡ ಫಿನಿಶಿಂಗ್ ಆಗುತ್ತೆ. ಈಗ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಸುತ್ತಲೂ ಕೂಡ ಹಾಗೆಯೇ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಇದನ್ನು ರೈಟ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ವಲ್ಲ, ರಾಂಗ್ ಸೈಡ್ಗೆ ಟರ್ನ್ ಮಾಡೋಷ್ಟೊತ್ತಿಗೆ ಲೈನಿಂಗು ರಾಂಗ್ ಸೈಡ್ಗೆ ಬಂದುಬಿಡುತ್ತೆ. ಸುತ್ತಲೂ ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ಈಗ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಕಟ್ ಮಾಡ್ಕೊಳ್ಳಿ.
ಹೀಗೆ ಕಟ್ ಮಾಡಿಕೊಂಡು 2 ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಜಿಪ್ಪನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಎರಡನ್ನೂ ರೆಡಿ ಮಾಡ್ಕೊಂಡ್ಮೇಲೆ ಜಿಪ್ಪನ್ನು ತಗೊಂಡಿದ್ದೀನಿ. ಜಿಪ್ ಎಲ್ಲಿಗೆ ಬರಬೇಕು ಅನ್ನೋದನ್ನು ನೀಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ಸಿಂಗಲ್ ಫುಟ್ ಇದ್ದರೆ ಅದರಲ್ಲೇ ಆದರೂ ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಸಿಂಗಲ್ ಫುಟ್ ಇಲ್ಲ ಅಂತಂದರೆ ನಿಧಾನಕ್ಕೆ ಇದರಲ್ಲಿ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಒಂದು ಸಲ ಈ ರೀತಿ ಮಾರ್ಕ್ಗಳನ್ನ ಹಾಕ್ಕೊಳ್ಳಿ, ಎಲ್ಲಿಗೆ ಬರ್ತಾ ಇದೆ ಅಂತ. ಹೆಚ್ಚು ಕಡಿಮೆ ಬರೆದಿರೇ ಇರುತ್ತೆ ಮಾರ್ಕ್ ಹಾಕೋದ್ರಿಂದ. ಈಗ ಜಿಪ್ಪನ್ನು ಓಪನ್ ಮಾಡಿಕೊಂಡು ನೋಡಿ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ನಾವು ಆಲ್ರೆಡಿ ಸೆಂಟರಲ್ಲಿ ಫಿನಿಶಿಂಗ್ ಮಾಡಿರೋದ್ರಿಂದ ನಾನು ಹಾಗೆಯೇ ಡೈರೆಕ್ಟಾಗಿ ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಜಿಪ್ಪನ್ನು ಅಟ್ಯಾಚ್ ಮಾಡೋದಕ್ಕೆ ಹಲವಾರು ವಿಧಾನಗಳಿರುತ್ತೆ. ಇದೇ ಥರ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ. ನಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಕಂಪಲ್ಸರಿ ರಫ್ ಹೊಡ್ಕೊಳ್ಳಿ, ಇಲ್ಲಾಂದರೆ ಓಪನ್ ಆಗಿಬಿಡ್ತದೆ. ಈಗ ಈ ಕಡೆದು ಕೂಡ ನಾವು ಮಾರ್ಕ್ ಹಾಕಿದ್ದೀವಲ್ಲ, ಮಾರ್ಕ್ ಹತ್ರ ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ಮತ್ತು ಈ ಕಡೆದು ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಸಿಂಗಲ್ ಫೂಟ್ ಏನೂ ಯೂಸ್ ಮಾಡ್ತಿಲ್ಲ, ನಾರ್ಮಲ್ ಫೂಟಲ್ಲೇ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಜಿಪ್ಪನ್ನು ಕಟ್ ಮಾಡ್ಕೊಬಿಡೋಣ. ಮತ್ತು ಕೆಳಗಡೆ ರಫ್ ಹೊಡ್ಕೊಳ್ಳಿ. ಈಗ ಒಂದು ಸಲ ಎರಡನ್ನೂ ಇಟ್ಟು ಒಂದ್ರ ಮೇಲೆ ಒಂದು ಬರುತ್ತಲ್ಲ, ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾದನ್ನು ಕಟ್ ಮಾಡ್ಕೊಳ್ಳಿ. ಈಗ ಜಿಪ್ ನಾವು ಇಲ್ಲಿ ಸ್ಟಿಚ್ ಹಾಕಿರೋದ್ರಿಂದ ಓಪನ್ ಆಗದಿರ ಇರುತ್ತೆ. ಹಾಗೆಯೇ ಬ್ಯಾಕ್ ಸೈಡ್ ಡಾಟನ್ನು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಡಾಟ್ ಇಡೋದ್ರಿಂದ ಫಿನಿಶಿಂಗ್ ಅನ್ನೋದು ನಮಗೆ ಕರೆಕ್ಟಾಗಿ ನೀಟಾಗಿ ಬಾಡಿ ಮೇಲೆ ಕುತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಎತ್ಕೊಂಡಂಗೆ ಲೂಸಾಗಿ ಅನಿಸುತ್ತೆ. ಹಾಗಾಗಿ ಈ ರೀತಿ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ. ತೀರಾ ಚಿಕ್ಕ ಮಕ್ಕಳಿಗಾದರೆ ನಾವು ಹಾಗೇ ಸ್ಟಿಚ್ ಮಾಡ್ಕೋಬೋದು. ಈಗ ಫ್ರಂಟು ಬ್ಯಾಕು ಎರಡೂ ಕೂಡ ರೆಡಿ ಆಗಿದೆ ಅಲ್ಲ. ಈಗ ನಾವು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳುವಾಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ ಹಾಕಿ ಹಾಗೇ ಬಿಡಬಾರ್ದು, ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಸ್ಲೀವ್ಸನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಎರಡೂ ಕೂಡ ಒಂದೇ ಸೈಜ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಬಂದಿದ್ದರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೂ ಮೊದಲೇ. ಈಗ ನಾವಿದಕ್ಕೆ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ 4 ಫೋಲ್ಡಲ್ಲಿ ಕ್ಲಾತನ್ನು ತಗೊಂಡಿದ್ದೀನಿ ಆಲ್ರೆಡಿ. ಇದಕ್ಕೆ ಲೈನಿಂಗ್ ಏನು ನಾನು ಹಾಕ್ತಾಯಿಲ್ಲ. ಲೆಂತು 10 ಇಂಚಸ್ ತಗೊಂಡಿದ್ದೀನಿ ಸ್ಲೀವ್ಸ್ ಲೆಂತು. ಇಲ್ಲಿ ನಾರ್ಮಲ್ ಸ್ಲೀವ್ಸ್ಗಿಂತ ಸ್ವಲ್ಪ ಉದ್ದನೇ ತಗೊಳ್ಳಿ. ಪಫ್ ಸ್ಲೀವ್ಸ್ ಇಡ್ತಾ ಇರೋದ್ರಿಂದ ಮೇಲೆ ಒಂದು 5 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಇಟ್ಕೊಂಡಿದ್ದೀನಿ. ಹಾರ್ಮೋಲ್ ಲೆಂತ್ ಎಷ್ಟಿದೆ ಅಂತ ನೀವು ಅದರಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ತಗೊಳ್ಳಿ. ಎಲ್ಲ ಮಾರ್ಜಿನ್ ಕೂಡ ಸೇರಿಸ್ಕೊಂಡು ಈ ರೀತಿ ಸ್ಲೀವ್ಸ್ ಲೂಸನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಒಂದೇ ಅಳತೆ ಇದೆಯೇ ಇಲ್ವ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇದು ಆರ್ಗಾನ್ಜಾ ಕ್ಲಾತಲ್ಲ, ಯಾವ ಕಡೆ ಹೇಳಿದ್ರೆ ಆ ಕಡೆಗೆ ಬರ್ತಾ ಇತ್ತು. ಹಾಗಾಗಿ ಸ್ಲೀವ್ಸ್ ಲೂಸು ನಿಮಗೆ ಸ್ಲೀವ್ಸು ನಾರ್ಮಲ್ ಸ್ಲೀವ್ಸು ಎಷ್ಟು ಇಡ್ತೀರ ಅನ್ನೋದನ್ನು ನೋಡಿಕೊಂಡು ಇಲ್ಲಿ 3 ಇಂಚಷ್ಟು ಒಳಗಡೆಗೆ ಡೌನಿಂಗನ್ನು ಇಟ್ಟು ನಾನು ಇದನ್ನು ಶೇಪನ್ನು ಡ್ರಾ ಮಾಡಿಕೊಂಡು ಶೇಪ್ ತೆಗಿತಾ ಇದ್ದೀನಿ. ಶೇಪನ್ನು ಈ ರೀತಿ ಡ್ರಾ ಮಾಡ್ಕೊಂಡ್ಮೇಲೆ ಸ್ಲೀವ್ಸ್ ಲೂಸನ್ನು ಕೂಡ ಡ್ರಾ ಮಾಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ. ನಾನು ತುಂಬ ಸಲ ಸ್ಲೀವ್ಸನ್ನು ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಪಫ್ ಸ್ಲೀವ್ಸನ್ನು ಕೂಡ ತೋರಿಸಿದ್ದೀನಿ. ಇದು ವಿಡಿಯೋ ಲೆಂತ್ ಆಗುತ್ತೆ ಅಂತ ಇದನ್ನು ನಾರ್ಮಲಾಗಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದನ್ನೇನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಜಾಸ್ತಿ. ನಾನು ನಿಮ್ಗೆ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಬೇಕಾದರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಲೀವ್ಸನ್ನು ಮಾತ್ರ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು. ಈಗ ನೋಡಿ, ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಪಫನ್ನು ಇಟ್ಕೊಳ್ಳೋಣ. ಕೆಳಗಡೆ ಸೈಡು ಫಸ್ಟ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬಿಡಿ ಸ್ಲೀವ್ಸ್ ಲೂಸ್ ಕಡೆಗೆ. ನಾನು ಇದಕ್ಕೆ ಲೈನಿಂಗನ್ನೇನು ಹಾಕ್ತಿಲ್ಲ ಅಂತ ಹೇಳ್ದೆ ಅಲ್ವಾ, ಹಾಗಾಗಿ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಕೆಳಗಡೆ ಸೈಡು ಸ್ಲೀವ್ಸ್ ಲೂಸ್ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ ಎರಡನ್ನು.
ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಬಿಟ್ಟಿದ್ದೀವಲ್ಲ ಪಫ್ಗೋಸ್ಕರ, ಹಾಗಾಗಿ ಪಫನ್ನು ಇಟ್ಕೊಂಡು ಸ್ಮಾಲ್ ಪ್ಲೀಟ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಬಿಡೋಣ. ಎಕ್ಸ್ಟ್ರಾ ಎಷ್ಟಿದೆಯೋ ಅಷ್ಟನ್ನು ಈ ರೀತಿ ಸ್ಮಾಲ್ ಪ್ಲೇಟ್ಸ್ ಇಟ್ಕೊಳ್ತಾ ಫಸ್ಟು ಸ್ಲೀವ್ಸ್ ಲೂಸ್ ಕಡೆಗೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಸ್ಮಾಲ್ ಪ್ಲೇಟ್ಸ್ ನಾನು ಕೈಯಲ್ಲೇ ನಾರ್ಮಲಾಗಿ ಪ್ಲೇಟ್ಸನ್ನು ಇಟ್ಕೊತಾ ಇದ್ದೀನಿ. ನೀವೇನಾದರೂ ಟೂಲ್ ಉಪಯೋಗಿಸ್ಕೊಂಡು ಬೇಕಾದರೂ ಇಟ್ಕೋಬೋದು, ಯಾವುದಾದ್ರೂ ಸ್ಕ್ರೂ ಡ್ರೈವರ್ ಏನಾದರೂ ತಗೊಂಡು. ಹೀಗೆ ಸ್ಟಿಚ್ ಮಾಡಬೇಕಂತ ಏನಿಲ್ಲ. ಈ ಕಡೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಮೇಲೆ ಸೈಡ್ಗೂ ಕೂಡ ಹಾಗೇ ಮಾಡ್ಕೋಬೋದು. ಡೈರೆಕ್ಟಾಗಿ ನೀವು ಕ್ಲಾತ್ ಮೇಲೆ ಇಟ್ಟಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಸೆಂಟರ್ನ ಶೋಲ್ಡರ್ ಸೆಂಟರ್ಗೆ ಈ ರೀತಿ ಇಟ್ಕೊಂಡು ಡೈರೆಕ್ಟಾಗಿ ನಾನು ಅಟ್ಯಾಚ್ ಮಾಡ್ಕೊಳ್ತಾನೆ ಮೇಲೆ ಸೈಡ್ ಪ್ಲೇಟ್ಸನ್ನು ಇಡ್ತಾಯಿದ್ದೀನಿ. ಈ ರೀತಿ ಕೂಡ ನಾವು ಸ್ಟಿಚ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಎಷ್ಟು ಎಕ್ಸ್ಟ್ರಾ ಇದೆಯೋ ನಮಗೆ ಗೊತ್ತಾಗುತ್ತಲ್ವ ಈ ರೀತಿ ಸ್ಟಿಚ್ ಮಾಡ್ತಾ, ಅಷ್ಟನ್ನು ಮಾತ್ರ ಈ ರೀತಿ ಇಟ್ಕೊಂಡು ಅಳತೆ ನೋಡ್ಕೊಳ್ತಾ ಎಕ್ಸ್ಟ್ರಾ ಇರೋದನ್ನೆಲ್ಲ ಕೂಡ ಈ ರೀತಿ ಪ್ಲೇಟ್ಸನ್ನು ಇಟ್ಕೊಂಡು ಡೈರೆಕ್ಟಾಗಿಯೇ ಸ್ಟಿಚ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಲ್ಲ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಅಂತ. ಈಗ ಇನ್ನೂ ಒಂದು ಸೈಡು ಕೂಡ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಕೂಡ ತುಂಬಾ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ಎಷ್ಟು ಎಕ್ಸ್ಟ್ರಾ ಇದೆಯೋ ಅದನ್ನು ಮೇಲೆ ಪ್ಲೇಟ್ಸ್ ಇಟ್ಕೊಬಿಡ್ಬೋದು. ಒಂದು ಸಲ ಈ ರೀತಿ ಚೆಕ್ ಮಾಡಿಕೊಂಡ್ರೆ ಈಸಿಯಾಗಿಯೇ ಸ್ಟಿಚ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಇದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದು ಕೂಡ ನಮಗೆ ರೆಡಿ ಆಗುತ್ತೆ. ಇನ್ನೂ ಒಂದು ಸ್ಲೀವ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಒಂದು ಸೈಡ್ಗೆ ನಾವು ನೆಕ್ಸ್ಟ್ ಬಾಟಮನ್ನು ಅಟ್ಯಾಚ್ ಮಾಡಿಕೊಂಡು ನಂತರ ಸ್ಟಿಚ್ ಮಾಡ್ಕೊಳ್ಳೋಣ. ಬಾಟಮನ್ನು ಫ್ರಂಟ್ ಪಾರ್ಟ್ಗೆ ಸಪ್ರೇಟು, ನಾನು ಬ್ಯಾಕ್ ಪಾರ್ಟ್ಗೆ ಸಪ್ರೇಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಲೈನಿಂಗನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ಲೈನಿಂಗು ಮೇನ್ ಕ್ಲಾತ್ ಎಷ್ಟಿದೆಯೋ ಅಷ್ಟೇ ತಗೊಂಡಿದ್ದೀನಿ, ಅಂದರೆ ಅದು ಕೂಡ 5 ಮೀಟರ್ ಲೈನಿಂಗನ್ನು ತಗೊಂಡಿದ್ದೀನಿ. 5 ಮೀಟರ್ ಮೇನ್ ಕ್ಲಾತು, 5 ಮೀಟರು ಲೈನಿಂಗನ್ನು ತಗೊಂಡಿದ್ದೀನಿ. ಲೆಂತಲ್ಲಿ ನಾನು ಬಾಡಿ ಪಾರ್ಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳಿದೆ ಅಲ್ವಾ, ತುಂಬ ಸಲ ಕಾಮೆಂಟ್ ಮಾಡ್ತಿರ್ತಾರೆ ಎಷ್ಟು ಕ್ಲಾತನ್ನು ನೀವು ಯೂಸ್ ಮಾಡಿದ್ದೀರಾ ಅಂತ. ಲೈನಿಂಗು ಕೂಡ 5 ಮೀಟರ್ ಇದೆ ಇದರಲ್ಲಿ, ಮೇನ್ ಕ್ಲಾತು ಕೂಡ 5 ಮೀಟರೇ ಇದೆ. ಲೈನಿಂಗು ನಾನಿಲ್ಲಿ ಕ್ರೇಪ್ ಲೈನಿಂಗನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆರ್ಗ್ಯಾನ್ಸ ಸ್ವಲ್ಪ ತುಂಬ ತೆಳುವಾಗಿರುತ್ತಲ್ವ, ಹಾಗಾಗಿ ನಾರ್ಮಲ್ ಲೈನಿಂಗು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಕ್ರೇಪ್ ಲೈನಿಂಗನ್ನೇ ತಗೊಂಡಿದ್ದೀನಿ. ಈ ಎರಡೂ ಕ್ಲಾತು ಕೂಡ ನಾನು ಮೀಶೋನಲ್ಲೇ ತಗೊಂಡಿದ್ದು. ನಿಮಗೆ ಆರ್ಗ್ಯಾನ್ಸನೂ ಸಿಗುತ್ತೆ, ಕ್ರೇಪ್ ಲೈನಿಂಗು ಕೂಡ ಸಿಗುತ್ತೆ. ಈಗ ಎರಡನ್ನೂ ಕೂಡ ಒಂದಕ್ಕೊಂದು ಮೇಲೆ ಸೈಡ್ ಫಸ್ಟು ಅಟ್ಯಾಚ್ ಮಾಡ್ಕೊಬಿಡೋಣ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಫ್ರಂಟ್ಗೊಂದು ಬ್ಯಾಕ್ಗೊಂದು ಅರ್ಧ. ನಂತರ ಸ್ಮಾಲ್ ಪ್ಲೇಟ್ಸನ್ನು ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ನಂತರ ಈ ರೀತಿ ಸ್ಮಾಲ್ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ. ಕ್ಲಾತ್ ಎಷ್ಟಿದೆ ಅಂತ ನೋಡಿಕೊಂಡು ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಪ್ಲೇಟ್ಸನ್ನು ಇಟ್ಕೊಳ್ಳಿ. ನಾನಿಲ್ಲಿ ಹಾಫ್ ಇಂಚ್ ಇರೋ ಥರ ಪ್ಲೇಟ್ಸನ್ನು ಇಡ್ತಾಯಿದ್ದೀನಿ. ಎಲ್ಲ ಕ್ಲಾತನ್ನು ಕೂಡ ಈ ರೀತಿ ಸ್ಮಾಲ್ ಪ್ಲೇಟ್ಸನ್ನು ಇಟ್ಕೊಳ್ತಾ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಸ್ಟಿಚ್ ಮಾಡಿಕೊಂಡು ಫಸ್ಟು ರೆಡಿ ಮಾಡಿ ಇಟ್ಕೋಬೇಕು. ನಾವು ಲೈನಿಂಗನ್ನು ಕೂಡ ಆಲ್ರೆಡಿ ಅಟ್ಯಾಚ್ ಮಾಡಿರೋದ್ರಿಂದ ಎರಡು ಕೂಡ ಒಂದೇ ಸಲ ಸ್ಟಿಚ್ ಆಗೋಗ್ಬಿಡುತ್ತೆ. ಈ ರೀತಿ ಪ್ಲೇಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದನ್ನು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ಪ್ಲೇಟ್ಸ್ ಇಟ್ಟಿರೋದು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಬಾಡಿ ಪಾರ್ಟನ್ನು ಈ ರೀತಿ ಇಟ್ಕೊಂಡು ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಎರಡು ಒಂದೇ ಸೈಜ್ ಇದೆಯಾ ಇಲ್ವಾ ಅಂತ. ಹೆಚ್ಚು ಕಡಿಮೆ ಬರ್ದಿರ ನಾವು ಮೆಜರ್ಮೆಂಟನ್ನು ತಗೊಂಡು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಬರೋದಿಲ್ಲ. ಆದರೂ ಕೂಡ ಹೊಸದಾಗಿ ಕಲಿತಾ ಇರೋರಾದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಎರಡು ಒಂದೇ ಸೈಜಲ್ಲಿ ಇದೆಯಾ ಇಲ್ವಾ ಅಂತ. ನಂತರ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋವಾಗ ಸ್ಲೀವ್ಸ್ ಕಡೆಯಿಂದ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಎರಡನ್ನೂ ಕೂಡ ನಾನೀಗ ಅಟ್ಯಾಚ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಬ್ಯಾಕು ಫ್ರಂಟು ಎರಡನ್ನೂ ಕೂಡ. ಈಗ ಸ್ಲೀವ್ಸ್ ಲೂಸ್ ಕಡೆಯಿಂದ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟು ನಾನು ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಂತರ ಮಾರ್ಜಿನ್ ಎಷ್ಟಿದೆ ಅಂತ ನೋಡಿ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಮಾರ್ಜಿನ್ ನಾವು 2 ಇಂಚ್ ಬಿಟ್ಟಿದ್ವಲ್ವ, 2 ಇಂಚನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಈ ರೀತಿ
ಬಾಟಮ್ಗೆ ನಾವು 2 ಇಂಚ್ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ, ಅರ್ಧ ಇಂಚು ಬಿಟ್ಟರೆ ಸಾಕಾಗುತ್ತೆ. ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದು ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ಫ್ರಾಕ್ ಅಂತೂ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆರ್ಗ್ಯಾನ್ಸದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರಾಕು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ.